ಸ್ನೇಹಿತರೆ, ನಮಸ್ಕಾರ. ಚಾ ಕೊಟ್ಟರೆ ಚಾ ಕೊಡ್ತೀವಿ, ಉಪ್ಪಿಟ್ಟು ಹಾಕಿ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ. ಅದನ್ನ ಬಿಟ್ಟು ಹೇಳೋರಂಗ ದಪ್ತರ ತಪ್ಕೊಂಡ್ರಾಗಿಲ್ಲ. ವರ್ಷ ಒಳ್ಳೆಯದ ಮಾತಿಗೆ ಹೇಳ್ರಿ. ನಾನು ಮಾತಿಗೆ ಹೇಳಿ ಹೇಳ್ರಿ. ಹೆಂಗ ತಗದ ನೋಡ ಮಗನಾಳಗತ್ತೆ. ಗೌರೀಶ, ಏ ಗೌರೀಶ, ಖಾತಾತು ಚಾ ಮಾಡಕ್ಕಂತೇಳಿ ಒಳಗೆ ಹೋದ್ರು. ಕಟ್ಟ ಬೆಟ್ಟನ್ನು ತಗೊಂಡು ಇನ್ನೇನು ಹಚ್ಚಬೇಕು. ನಿಮ್ಮ ಗೌಡ ಉದ್ಯೋಗ ತ್ರಾಸ ಮಾಡ್ಕೊಳ್ಳೋದಾಗಿರ್ತದೆ. ಕೆಲಸ ಹೇಳಂತ ಅದ ಹರ್ಕೊಳ್ಳೋದ ಇಬ್ರು ಬೆಳಗಾವಿ ಮಾಡಿ ಪಿಕ್ಚರ್ ನೋಡಿ ಬಂದ್ರು. ಮಕ್ಕೊಂಡದು ಸಿಕ್ಕೊಂಡ ಅದು ಮುಖಂಡರ ಸಿಕಂದರ ಇದು ಮಕ್ಕೊಂಡಿರ್ತಾರ. ಅದೆಲ್ಲ ಸಿಕ್ಕೊಂಡು ಯಾವತ್ತಿ ಸತಿ ಸಂಸಾರಕ್ಕೆ 12 ಕೂತುಗಳು. ಪಿಕ್ಚರ್ ನಡೆಸಬೇಕು ನೀನೇ ನೋಡು. ಅದು ಸುಖ ಸಂಸಾರಕ್ಕೆ 12 ಸೂಕ್ತಗಳು. ಸಂಸಾರ ಸುಖವಾಗಿ ನಡೆಯಕ ಅವ್ನ ಪಿಕ್ಚರ್ 3 ನಿಮಿಷಕ್ಕ 4 ನಿಮಿಷಕ್ಕ ಕತ್ತಗತ್ತಿ. ನೀ ನನ್ಗುದವ ನನ್ನ ಪಿಕ್ಚರ್ ಚಲೋ ಅಲ್ಲ. 3 ರಿಂದ 4 ತಾಸು ನೋಡ್ತಾ ಕತ್ತ ಆಗ್ತದ. ಒಟ್ಟ ಅದು ಯಾವ ಪಿಕ್ಚರ್? ಅಪ್ಪಿ ಮುಂದ ಮನಿ ಇತ್ತು. ನಿಮ್ಮನ್ನು ಕಳಿಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ. ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದೆ. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕಳಿಸಿದ್ವಿ. ನೀವು ಫೋನ್ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟುಹಬ್ಬ ಅಂದ್ರೆ ಏನು ಕಾರ್ಯಕ್ರಮ ಬರ್ತಾ ಇದೆ. ಇವತ್ತು ಏನೋ ನಿಮ್ಮ ಮನೆ ಫಂಕ್ಷನ್ ಇರ್ತದಲ್ವ, ವಾಟರ್ ಮಾಡ್ತೇವೆ ಎಲ್ಲ ಭಾಳ ಇರ್ತಾವೆ. ಹಂಗಲ್ಲ ಇವತ್ತು ಶಿಲ್ಪ ಮಾಡಿ ಹುಟ್ಟುಹಬ್ಬ ಆಯ್ತಂತ ಅಲ್ಲಿ ನೀ ಅಂತ ಹುಟ್ಟುಹಬ್ಬ ಇವತ್ತು ಅವರ ಹುಟ್ಟುಹಬ್ಬ. ಮೇಡಮ್, ನಿಮ್ಮ ಹೆಸರೇನ್ರಿ? ನಮಸ್ತೆ, ನನ್ನ ಹೆಸರು ಗೀತಾ ಕುಮಾರ್ ಹಿರಿಯೂರ್ ಅಂತ. ನಾವು ಮಂಡ್ಲಗಿರಿ ಕಂಪನಿಯವರು. ನಾವು ಸರ್ವಿಸ್ ಕಂಪ್ನಿಯವರು ಮೂಲತಃ. ಈ ಟ್ರುಪ್ಪಿನ ನಾಟಕಕ್ಕೆ ಬಂದು 1-2 ವರ್ಷ ಆಗ್ಲಿಕ್ಕೆ ಬಂತು. ರೇವಣ್ಣ ಕಣಕಿಕೋಡಿ ಅಂತ ಏನು ನಡೆಸ್ತಾ ಇದ್ದಾರೆ ಅವ್ರ ಕಂಪ್ನಿಯಲ್ಲೇ ಈಗ ನಾವು ಪಾತ್ರ ಅಭಿನಯಿಸ್ತಾ ಇರೋದು. ಈಗ ಗೋಕಾ ಕಂಪ್ನಿಯಲ್ಲಿ ಹಾಕಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗೇ ನಡೀತಾ ಇದೆ. ಇತ್ತಿತ್ತಲಾಗಿ ಹೆಣ್ಮಕ್ಳು ನಾಟಕ ಕಂಪ್ನಿಗೆ ಬರೋದೇ ಕಡಿಮೆ. ಅಂಥದ್ರಲ್ಲಿ 3 ಗಂಟೆ ಶೋ, ರಾತ್ರಿ 6 ಗಂಟೆ ಶೋ, 9 ಗಂಟೆ ಶೋಕ್ಕೂ ಈಗ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಹೆಣ್ಮಕ್ಳು ಬರಬೇಕು.
ನಮ್ಮ ವೃತ್ತಿ ರಂಗಭೂಮಿ ನಡಿಬೇಕು. ಯಾಕಂದರೆ ಹವ್ಯಾಸಿ ಕಲಾವಿದರೆಲ್ಲ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಕಂಪ್ನಿನ. ನೀವೆಲ್ಲ ಬಂದು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರೆ ಹೆಣ್ಮಕ್ಳು ಬರ್ತಾರೆ. ಈಗ ಟಿ ವಿ ಮೊಬೈಲ್ಗಳಲ್ಲೇ ಅಷ್ಟೊಂದು ನೋಡಿದಷ್ಟು ಎದುರ ನಾಟಕ ನೋಡಿದಷ್ಟು ಪ್ರೀತಿ ಇಷ್ಟಪಡೋದಿಲ್ಲ. ಹೀಗಾಗಿ ಆದಷ್ಟು ಬಂದರೆ ಹೆಣ್ಮಕ್ಳು ನಮಗೂ ಒಂದು ಉದ್ಯೋಗ ಸಾಗುತ್ತೆ. ಇನ್ನೊಂದೇನೆಂದರೆ ಹೆಚ್ಚಿನ ಆಸಕ್ತಿನೂ ಬೆಳೆಯುತ್ತೆ ಹೆಣ್ಮಕ್ಳಿಗೆಲ್ಲ ನೋಡಬೇಕು ಅಂತ. ಆದಷ್ಟು ನಮ್ಮ ರಂಗಭೂಮಿಯತ್ತ ಹೆಣ್ಮಕ್ಳು ಮುಖ ಮಾಡಬೇಕು ಅನ್ನೋದೇ ಒಂದು ಆಸೆ. ಇನ್ನೂ ಕಲೆಗೆ ಹೆಚ್ಚಿನ ಬೆಲೆ ಸಿಗಲಿ ಅಂತೇಳಿ ಅನ್ನೋದು ಆಸೆ. ನಿಮ್ಮ ಹೆಸರೇನು ರೀ? ನಮಸ್ಕಾರ, ನನ್ನ ಹೆಸರು ರಾಜು ಪರೇಟ್ ಅಂತ ಹೇಳ್ರಿ. ರಾಜು ಪರೇಟ್ ಅಂತ ಹೇಳ್ರಿ. ನಮ್ಮೂರು ಹುಬ್ಬಳ್ಳಿಶ್ವರ ರೀ, ಬಿಜಾಪುರ ಹತ್ರ. ನಮ್ಮದು ಒಂದು ಸ್ವಂತ ಕಂಪ್ನಿ ಐತ್ರಿ. ಅದರಾಗಿಂದ ಮಾಡ್ತೀನಿ ನಾನು ಒಂದು 14 ವರ್ಷದಿಂದ ಈ ರಂಗಭೂಮಿ ಒಳಗದನ್ರಿ. ಇಲ್ಲಿ ಗೋಕಾಕದಾಗ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ಸಂಬಂಧ ಇಲ್ಲಿ ನಮ್ಮ ಚಿತ್ರಟಕದಾಗ ಅಲ್ಲೇ ನೋಡ್ತಿ ಇಲ್ಲಿ ನೋಡು ಅನ್ನುವಂಥ ಒಂದು ನಾಟಕ ಮಾಡತ್ತೀವಿ. ಈ ಸದ್ಯಕ್ಕೆ ಅದರ ಭಾರಿ ಎಲ್ಲ ಥರ ಒಳ್ಳೆ ಇದು ಬರ್ಲಾಗತ್ತೆ. ಜನನು ಭಾಳ ಅವ್ರ ಅಪೇಕ್ಷೆ ಮೇರೆಗೆ ಮಾಡ್ಲಾತೀವಿ. ಜಾತ್ರೆ ಮುಗ್ದತಿ ಆದರೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಹಂಗೆ ಇರಲಿ. ಈ ಚಾನೆಲ್ ಮುಖಾಂತರ ಏನು ತಿಳ್ಕೊಳ್ಳೋದು ನಿಮಗೆ ದಯವಿಟ್ಟು ಎಲ್ಲರೂ ಬಂದು ಈ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅಂತ ಕೇಳ್ತೀನಿ. ನಿಮ್ಮ ಹೆಸರೇನು ಮೇಡಮ್? ಜ್ಯೋತಿ ಶಿರೋಳ ಅಂತ ಹೇಳಿ ನನ್ನ ಹೆಸರು. ನಾವು ಮೇಚೂರು ಕಲಾವಿದರು. ಸುಮಾರು 10 ವರ್ಷಗಳಿಂದ ಈ ಜರ್ನಿ ಒಳಗೆ ಮುಂದುವರೆದೀವಿ. ಆಮೇಲೆ ಜೈ ಮಾತೃಭೂಮಿ ಕಲಾ ಸಂಘ ಅಂಥೇಳಿ ನಮ್ಮ ಆತ್ಮೀಯ ಸಹೋದರ ರೇವಣ್ಣ ಲಕ್ಷ್ಮೇಶ್ವರ ಅವ್ರ ಕಂಪ್ನಿ ಒಳಗೆ ಮಾಡಕತ್ತೀವಿ. ಇಲ್ಲಿ ಗೋಕಾಕ್ನಾಗ ಒಂದು 15 ದಿನಗಳ ಸತತ ಪ್ರಯೋಗ ನಡೆದೈತಿ. ಆಮೇಲೆ ಹೌಸ್ಫುಲ್ ಪ್ರದರ್ಶನ, ಒಳ್ಳೆ ನಾಟಕ, ಎಲ್ಲರೂ ಬಂದು ನೋಡ್ರಿ ಅಂತ ಹೇಳಿ ಎಲ್ಲ ಕೇಳ್ಕೊತೀವಿ. ನೀವು ಮುಂಚೆ ಯಾವ ಕಂಪ್ನಿ ಆಗಿತ್ತು? ಕಂಪ್ನಿ ಅಂತಿಲ್ರಿ, ಅಮೇಚೂರ. ಬೇರೆ ಯಾವ ಕಂಪ್ನಿ ಮಾಡಿದ್ರಿ? ಬೇರೆ ಅಂದ್ರೆ ಒಂದು ಕಂಪ್ನಿ ಒಳಗೆ ಮಾಡಿದ್ದೀನಿ ರೀ, ಮಾಲಿನ್ಯ ಒಳಗೆ. ಅದು ಹುಚ್ಚೇಶ್ವರ ನಾಟಕ. ನೀವು ಎಷ್ಟು ವರ್ಷ ಆಯ್ತು ರಂಗಭೂಮಿ ಒಳಗಿದ್ದು? 10 ವರ್ಷ ಆಯ್ತು. ಅಮೇಚೂರು ಪೀರಿಯಡ್ ಒಳಗೆ ಮುಂದುವರೆದು 10 ವರ್ಷ. ಕುದ್ದೂರು ಅವ್ರು ನಿಮ್ಮ? ಶಿರೋಳ. ನಮಸ್ಕಾರ, ನನ್ನ ಹೆಸರು ರೇವಣ್ಣ ಲಕ್ಷ್ಮೇಶ್ವರ ಅಂತ. ಜೈ ಮಾತೃಭೂಮಿ ಕಲಾ ಸಂಘ ಲಕ್ಷ್ಮೇಶ್ವರ, ತಾಲೂಕು ಮೂಡಲಗಿ, ಜಿಲ್ಲಾ ಬೆಳಗಾವಿ. ಈ ಒಂದು ನಾಟ್ಯ ಸಂಘದ ಮಾಲೀಕರು ನಾವು. ಈಗ ಗೋಕಾಕ್ನ ಒಂದು ಚಿತ್ರ ಟಾಕೀಸ್ನಲ್ಲಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಲ್ಲೇನು ನೋಡ್ತೀವಿ ಇಲ್ಲಿ ನೋಡಿ ನಮ್ಮ ಒಂದು ಬಹು ಸುಂದರವಾದ ಹಾಸ್ಯ ಮಿಶ್ರಿತ ಜಬರ್ದಸ್ತ್ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ನಾಟಕ ಈಗ ಯಶಸ್ವಿ 50ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ಒಂದು ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಮಹಿಳೆಯರು ಕೂಡ ಈ ಚಿತ್ರಮಂದಿರದತ್ತ ಆಗಮಿಸ್ತಾ ಇದ್ದಾರೆ. ಜನರ ಒಂದು ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಕಲಾವಿದರ ಮೇಲೆ ಅಂತ ನಮ್ಮ ಚಾನೆಲ್ ಮೂಲಕ ನಾನು ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಕಂಪ್ನಿ ಪ್ರಾರಂಭ ಆಗಿದ್ದು ಯಾವಾಗ ರೀ? ನನ್ನ ಕಂಪ್ನಿ ಹೆಚ್ಚು ಕಡಿಮೆ ಈಗ 15 ವರ್ಷದಿಂದ ಪ್ರಾರಂಭ ಆಯ್ತು. ಆದರೆ ನಾನು ನೋಂದಣಿ ಮಾಡಿಸಿದ್ದು 2021 ಸಂಘನ. ಎಲ್ಲಿ ಪ್ರಾರಂಭ ಮಾಡ್ತೀರಿ? ಎಲ್ಲಿ ಪ್ರಾರಂಭ ಆಯ್ತು? ಮೊದಲು ನಮ್ಮ ಹಳ್ಳಿ ಒಳಗನೆ ಚಾಲು ಮಾಡಿದ್ರು, ಲಕ್ಷ್ಮೇಶ್ವರದೊಳಗನೆ ಚಾಲು ಮಾಡಿದ್ವಿ. ಜೈ ಮಾತೃಭೂಮಿ ಕಲಾ ಸಂಘ ಅಂತ ಹೆಸರು ಇಟ್ಕೊಂಡು ಅಲ್ಲೇ ನಮ್ಮೂರು ಕಲಾವಿದರನ್ನ ಸೇರಿಸ್ಕೊಂಡು ಒಂದು ನಾಟ್ಯ ಸಂಘವನ್ನು ಮಾಡ್ಕೊಂಡು ಊರೂರು ಆಡೋದಕ್ಕೆ ಹೋಗ್ತಾ ಇದ್ವಿ. ಅದು ಬರ್ತಾ ಏನಾಗೈತಿತ್ತು, ಊರೊಳಗೆ ಒಂದು ಸ್ವಲ್ಪ ರಾಜಕೀಯ ಅದು ಇದು ಬಂದು ನಮ್ಮಲ್ಲಿರ್ತಕ್ಕಂಥ ಕಲಾವಿದರೊಳಗೆ ಒಂದು ಸ್ವಲ್ಪ ವೈಮನಸ್ಸು ಮಾಡೋಣ, ಬೇಡ ಇದ್ದೂರನ್ನು ಕಲಾವಿದರು ಬೇಡ ಅಂತೇಳಿ ಬೇರೆ ಬೇರೆ ಒಳ್ಳೊಳ್ಳೆ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ನನ್ನದೇ ಆದ ಒಂದು ಜೈ ಮಾತೃಭೂಮಿ ಕಲಾ ಸಂಘ ಅಂತೇಳಿ ತಂಡವನ್ನು ಕಟ್ಕೊಂಡು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಆರಂಭ ಮಾಡಿದೆ. ಅದು ಬರ್ತಾ ಯಶಸ್ವಿ ಆಯಿತು. ಇದಕ್ಕೆ ಭಾಳ ಯೂಟ್ಯೂಬ್ ಚಾನಲ್ದವರು ಕೂಡ, ಈಗಿರ್ತಕ್ಕಂಥ ಅನೇಕ ಯೂಟ್ಯೂಬ್ ಚಾನಲ್ದವರು ಕೂಡ ನಮಗೆ ಭಾಳ ಸಹಕಾರ ನೀಡಿದರು. ನಟರಾಗಿರ್ಬೋದು, ನಟಿಯರಾಗಿರ್ಬೋದು. ನಮ್ಮದ ಕಾಂಟ್ರಾಕ್ಟ್ ಕರೆಸಿ ನಾಟಕ ಮಾಡಿಸ್ತಕ್ಕಂಥ ಊರವರು ಒಂದು ಸಲ ನಾಟಕ ಕೊಟ್ಟರಂದ್ರೆ ಒಂದೊಂದು ಊರಾಗ 5ರಿಂದ 6 ಸಲ ನಾಟಕ ಮಾಡಿದ್ವಿ. ಅಷ್ಟು ಒಂದು ಒಳ್ಳೆಯ ಒಂದು ಕಲಾವಿದರ ಸಹಕಾರ ಇದೆ. ಹೀಗಾಗಿ ನಾಟ್ಯ ಸಂಘ ಒಂದು ಅತ್ಯುನ್ನತವಾದ ಒಂದು ಸ್ಥಾನಕ್ಕೆ ಏರ್ತಾ ಇದೆ ಅಂತ ಈ ಮೂಲಕ ಹೇಳ್ಬೋದು. ಎಷ್ಟು ಜನರು ಕಲಾವಿದರು ನಿಮ್ಮ? ನಮ್ಮ ಸದ್ಯ ಈಗ ಇಲ್ಲಿ ಮಾಡ್ತಕ್ಕಂಥ ಈ ನಾಟಕದೊಳಗೆ 12 ಜನ ಕಲಾವಿದರು, ಸಂಗೀತಗಾರರನ್ನು ಸೇರಿ 12 ಜನ ಅದೀವಿ. ಇನ್ನು ಸೀನ್ಸ್ದವರು ಅವರು ಒಂದು 4 ಜನ ಅದಾರೆ. ಮತ್ತು ಇದರೊಳಗೆ ನಮಗಿಲ್ಲಿ ಜಾರಕಿಹೊಳಿ ಸಹೋದರರು ಈ ಒಂದು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಚಿತ್ರಮಂದಿರವನ್ನು ಮೀಸಲಾಗಿಟ್ಟಾರಲ್ಲ, ಅದು ನಮಗೆ ಬಹಳ ಹೆಮ್ಮೆ ವಿಷಯ. ಯಾಕಂದರೆ ಈಗ ಜಾಗ ಸಿಗೋದನ್ನ ಒಂದು ಭಾಳ ದುಸ್ತರ ಐತಿ. ಜಾಗ ಸಿಕ್ಕರು ಪರ್ಮಿಷನ್ ಆಗಿರ್ಬೋದು, ಅಗ್ನಿಶಾಮಕ ಮತ್ತು ಮುನ್ಸಿಪಾಲ್ಟಿಯವ್ರ ಪರ್ಮಿಷನ್, ಹಾಸ್ಪಿಟಲ್ದವ್ರ ಪರ್ಮಿಷನ್ ಕೇಳ್ತಾರೆ, ಪೊಲೀಸ್ ಪರ್ಮಿಷನ್ ಕೇಳ್ತಾರೆ, ಹೀಗಾಗಿ ವಿದ್ಯುತ್ ಪರ್ಮಿಷನ್ ಕೇಳ್ತಾರೆ. ಆದರೆ ಈ ಚಿತ್ರಮಂದಿರದಲ್ಲಿ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಇಲ್ಲಿ ಯಾವುದೇ ರೀತಿ ನಮ್ಗೆ ಅನಾನುಕೂಲ ಇಲ್ಲ. ಇಲ್ಲಿ ಇರಲಿಕ್ಕೆ ಕಲಾವಿದರಿಗೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಎಲ್ಲ ಶುಚಿತ್ವ ಆಗಿರ್ಬೋದು, ಭಾಳ ನೀಟಾಗಿಟ್ಟಿದ್ದಾರೆ. ಅದು ನಮ್ಮ ಕಲಾ ಪ್ರದರ್ಶನ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ನೀಡ್ತದೆ. ನಿಮ್ಮ ಕಂಪನಿ ವತಿಯಿಂದ ಎಷ್ಟು ನಾಟಕ ಹೋದವ್ರಿ? ನಮ್ಮ ಕಂಪನಿ ವತಿಯಿಂದ 6 ನಾಟಕಗಳನ್ನು ಪ್ರದರ್ಶನ ಮಾಡ್ತೀವಿ. ಈಗ ಒಂದು ನಾಟಕ ಆರಂಭ ಮಾಡಿದ್ದೀವಿ. ಈ ನಾಟಕ ಈಗ 50ನೇ ಪ್ರಯೋಗದತ್ತ ಹೋಗ್ತಾ ಇದೆ. ಇನ್ನು ನೋಡಿಕೊಂಡು ಜನರ ರೆಸ್ಪಾನ್ಸ್ ಯಾವ ರೀತಿ ಬರ್ತದೆ ಅಂತೇಳಿ ನೋಡಿಕೊಂಡು ಇನ್ನು ನಾಟಕ ಚೇಂಜ್ ಮಾಡೋರಿದ್ದೀವಿ. ಆದರೂ ಈ ನಾಟಕಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ಒಳ್ಳೆ ರೆಸ್ಪಾನ್ಸ್ ಇದ್ದಾಗ ನಾಟಕವನ್ನು ಬದಲಾವಣೆ ಮಾಡೋದು ಅಷ್ಟು ಸರಿಯಲ್ಲ. ನಮ್ಮ ಸಂಘದ ಸಂಚಾಲಕರು ಕೂಡ ಹೇಳಿದ್ದಾರೆ, ಆನಂದ್ ಮಗ್ದುಮ್ ಅವರು,
ಒಂದು ಬರ್ತಕ್ಕಂಥ ಪ್ರೇಕ್ಷಕರನ್ನು ನೋಡಿಕೊಂಡು ನಾಟಕ ಚೇಂಜ್ ಮಾಡೋಣ ಅಂತ ಹೇಳ್ಯಾರ. ಅವರು ಯಾವಾಗ ಹೇಳ್ತಾರಲ್ಲ ಅವಾಗನೇ ಚೇಂಜ್ ಮಾಡ್ಬೇಕು ನಾವು. ಇಲ್ಲಿ ಗೋಕಾಕ್ ನಗರದಾಗ ಅದೀವಿ ರೀ. 10 ವರ್ಷ ಆದ್ಮ್ಯಾಗ ಈ ಜಾತ್ರೆ ಬಂದೈತಿ ಅಂತ ನಮಗೆ ಸುದ್ದಿ ಬಂತು. ಅದಕ್ಕಾಗಿ ನಾವು ಊರಿಗೆ ಬಂದೀವಿ. ಗೋಕಾಕ್ ಮಹಾನಗರದಲ್ಲಿ ಕೇಳ್ಕೊಳ್ಳೋದು ಒಂದೇ, ಸತತ ನಾವು ಈಗ 17 ದಿನ ಆಯ್ತು ನಾವು ಇಲ್ಲಿಗೆ ನಾಟಕ ಆಡಕತ್ತು. ಪ್ರತಿದಿನನೂ 1-2 ದಿನ ಅಷ್ಟೇ ನಾವು ಸ್ಟಾರ್ಟಿಂಗ್ 17, 18 2 ಶೋ ಆಡಿದ್ವಿ ರೀ. ಅದರಿಂದ 19, 29ರಿಂದ 17 ಒಟ್ಟು 3 ಕಂಟಿನ್ಯೂ 3 ಶೋ ಆಡಿದ್ರಿ. ಇದುವರೆಗೂ ನಾವು 3 ಶೋ ಹೌಸ್ಫುಲ್ ನಡೆದೈತೆ ರೀ. ಆಮೇಲೆ 100% ಒಳಗೆ 75% ಬರೀ ಹೆಣ್ಮಕ್ಳು ಅದಾರ ರೀ. ಹೆಣ್ಮಕ್ಳು ಅಂದ್ರೆ ಪೂರ್ತಿ ಹೆಣ್ಮಕ್ಳು ಅದಾರ. ಆಮೇಲೆ ಅವ್ರಿಗೂ ನಾವು ಕೇಳಿವಿ, ಇಲ್ಲ ಯಾವುದಂತ ಅಶ್ಲೀಲ ಶಬ್ದಗಳು ಇಲ್ಲ, ಡಬಲ್ ಮೀನಿಂಗ್ ಇಲ್ಲ, ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದು ಅಂತೇಳಿ ಅವರೇ ಹೇಳಿಕೆ ಕೊಟ್ಟಾರ. ನಾವು ಆಮೇಲೆ ಕೇಳಿವಿ, ಈ ಜೈ ಮಾತೃಭೂಮಿ ಕಲಾ ಸಂಘ ನಿಮ್ಮನ್ನು ನಂಬಿ ಬಂದೈತಿ, ದಯವಿಟ್ಟು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ರಿ ಅಂತೇಳಿ ಗೋಕಾಕು ಹಾಗೂ ಸುತ್ತಮುತ್ತ ಹಳ್ಳಿಯ ರೈತರು ಹಾಗೂ ವ್ಯಾಪಾರಸ್ಥರಲ್ಲಿ ನಮ್ಮ ಕಳಿ ವಿನಂತಿ. ನೀವು ಮುಂಚೆ ಯಾವ ಕಂಪ್ನಿ ಆಗಿದ್ರಿ? ಮುಂಚೆ ನಾನು ಬೇರೆ ಕಂಪ್ನಿಯಾಗಿದ್ದೆ ರೀ. ಅಂದ್ರೆ ತೆಗ್ಗೇಳಿ ಕಂಪ್ನಿಯಾಗಿದ್ದೆ, ಮಹೇಂದ್ರಗಿ ಕಂಪ್ನಿಯಾಗಿದ್ದೆ ರೀ. ಸುಮಾರು ಭಾಳ ಕಂಪ್ನಿಗೂ ಸರ್ವಿಸ್ ಮಾಡೀನಿ ರೀ. ಇಲ್ಲಿ ಫಸ್ಟ್ ಟೈಮ್ ರೀ ನಾವು ಗೋಕಾಕ್ ಬಂದಿದ್ದು. ನಮ್ಮ ರೇವಣ ಸರ್ ಅವ್ರು ಫೋನ್ ಹಚ್ಚಿದ್ರು. ಅದಕ್ಕಾಗಿ ಊರಿಗೆ ಬಂದು ಅತಿ ಪ್ರೀತಿ ತೋರಿಸ್ಯಾರ, ಭಾಳ ಅಂದ್ರೆ ಭಾಳ ಪ್ರೀತಿ ತೋರಿಸ್ಯಾರ ಗೋಕಾಕ್ ಮಹಾನಗರದಾಗ. ಸತತ ಈಗ ಇನ್ನೊಂದು 2 ದಿನ ಬಿಟ್ಟರೆ 51ನೇ ಪ್ರಯೋಗ ಆಗುತ್ತೆ ರೀ. ಈಗ 51 ಪ್ರಯೋಗ ಹೆಂಗೆ ಹೋತ ಅನ್ನೋದು ನಮಗೆ ಗೊತ್ತಾಗಿಲ್ಲ ರೀ ಊರಾಗ. ನಿಮ್ಮ ವೃತ್ತಿ ರಂಗಭೂಮಿ ಎಷ್ಟು ವರ್ಷದಿಂದ ನೀವು ನಡೆಸಿರಿ? ನಾ ಸತತ ಒಂದು 10 ವರ್ಷ ಆತ್ರಿ ವೃತ್ತಿ ರಂಗಭೂಮಿಗೆ ಬಂದು 10 ವರ್ಷ ಆತ್ರಿ. ಪಾಠ ಮಾಡಕತ್ತು ಒಂದು 4ರಿಂದ 7 ವರ್ಷ ಅಂತೂ ಮಿನಿಮಮ್ ಆಗಿದೆ. ಪ್ರಾರಂಭದಾಗ ಯಾವ ಕಂಪ್ನಿ ಹೋಗಿ ಮಾಡ್ರಿ? ನಾ ಆರಂಭದಾಗ ನಮ್ಮದೇ ಸ್ವಂತ ಕಂಪ್ನಿಯಾಗ ನಾ ಪಾಠ ಮಾಡಿದ್ನಿ ರೀ. ಯಾವ್ದ್ರಿ ನಿಮ್ಮ ಕಂಪ್ನಿ ಹೆಸರು? ಶ್ರೀ ಸ್ವಾಮಿ ಸಮರ್ಥ ಕಲಾ ಸಂಘ ಅಕ್ಕಲ್ಕೋಟ ಅಂತೇಳಿ ರೀ. ಅದು ಬಿಟ್ಟರೆ ಮಹೇಂದ್ರಗಿ ಕಂಪ್ನಿ ಒಳಗೆ ನಾ ಹೆಚ್ಚನ ಸರ್ವಿಸ್ ಮಾಡಿದ್ದೆ ರೀ. ಆ ಮಹೇಂದ್ರಗಿ ಕಂಪ್ನಿ ಶ್ರೀ ರೇಣುಕಾಚಾರ್ಯ ನಾಟ್ಯ ಸಂಘ ಮಹೇಂದ್ರಗಿ ಅಂತೇಳಿ, ಅಲ್ಲಿಂದ ನನಗೆ ಜೀವನ ಒಂದು ಉತ್ಪಾದನೆ ಸಿಕ್ಕಿದ್ರಿ. ಹೆಸರು, ರೊಕ್ಕ, ಬಂಗಾರ ಎಲ್ಲ ಸಿಕ್ಕಿದ್ದೆ ರೀ. ಫಸ್ಟ್ ನಿಮ್ಮ ಏನು ಹೇಳ್ಬೇಕಂತೀರಿ? ಏನಿಲ್ರಿ, ಎಲ್ಲರೂ ಬರ್ರಿ, ನಾಟಕ ನೋಡ್ರಿ, ಕಲಾವಿದರನ್ನ ಬೆಳೆಸ್ರಿ, ಹರಿಸ್ರಿ, ನಿಜವಾದ ಕಲಾವಿದರನ್ನ ಬೆಳೆಸ್ರಿ ಅಂತೇಳಿ ಕೈ ಮುಗಿದು ಕೇಳ್ಕೊಂತೀವಿ.